ಹೇಳಿ ಕೆಲಸ ಒಂದು ಮಾಡಲ್ಲ, ಎಲ್ಲ ಕೆಲಸ ನಾವೇ ಮಾಡಬೇಕು. ಈ ಕಡೆ ಇರೋ ಕಡ್ಡಿ ಎತ್ತಿ ಆ ಕಡೆ ಮಡಗಲ್ಲ. ರಾತ್ರಿ 12 ಗಂಟೆ 1 ಗಂಟೆ ತನಕ ಮೊಬೈಲ್ ನೋಡೋದು, ಬೆಳಗ್ಗೆ 9:30 10 ಗಂಟೆ ಆದ್ರೆ ಹಣ್ಣು ದಾಬಾಕ ಮಲಗಿರೋದು. ಅಷ್ಟೊಂದು ಮೊಬೈಲ್ ನೋಡಿದ್ರೆ ಕಣ್ಣು ಏನಾಗ್ಬೇಡ. ಆಮೇಲೆ ಮುಸ್ಸಂಜೆ ಏನಕ್ಕಿಲ್ಲ, ಮುಸ್ಸಂಜೆಲ್ಲೂ ಮಲಗಿರೋದು. ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ ಕಣಪ್ಪ. ನಮ್ಗೆ ಕಾಲಲ್ಲಿ ಕೆಲಸ ತೋರಿದ್ರೆ ತಲೆ ಮೇಲೆ ಹೋಗ್ತಾ ಮಾಡುವ ಆಳ್ ಬಸ್ತೇವು. ಇಂಥ ಮಕ್ಕಳು ಯಾರಿಗೂ ಬೇಡ ಕಣಪ್ಪ. ನನ್ನ ಹೊಟ್ಟೆಲಿ ಯಾಕಾರು ಹುಟ್ಟಿದ್ವು, ಅದ್ ಎಲ್ಲಿ ಕಾಯ್ಕ ನಿಂತಿದ್ದು. ಒಂದ್ ಕಡೆ ಎತ್ಕೊಂಡಿದ್ ಸಾಮಾನ ಅಲ್ಲೇ ಬಂದು ಇಡಕ್ಕಾಗಲ್ವಾ? ಎಲ್ ಬೇಕಂದ್ರೆ ಅಲ್ಲಿ ಎಸ್ಬಿಡೋದು. ಹಿಂದೆಗಡೆ ಆಳ್ ತರ ಎತ್ಕೊಂಡ್ ಬರೋದು. ನಾವು ಸ್ನಾನ ಮಾಡಿದ್ಮೇಲೆ ಟವಲ್ ತಂದು ಹೊರಗಡೆ ಒಣ ಹಾಕ್ಬೇಕು. ಹೋಗಿ ಆ ಪಕ್ಕದ ಮನೆ ಕಮಲಾಂಟಿ ಮಕ್ಕಳು ನೋಡಿ ಒಂದೇ ಒಂದ್ ಕೆಲಸ ಮಾಡ್ಸಲ್ವಂತೆ ಅವ್ರ ಅಮ್ಮನ ಕೈಲಿ. ಕಮಲ ಬಟ್ಟೆ ಹೋಗ್ಕೊಂಡ್ರೆ ಇವ್ರು ಜಾಲಿಸ್ಕೋತಾರಂತೆ, ಹೋಗಿ ಬಟ್ಟೆ ಒಣೆ ಹಾಕ್ಬಿಟ್ಟು ಬರ್ತಾರಂತೆ. ಆ ಕಮಲ ಅಡುಗೆ ಮಾಡಿದ್ರೆ ಇವ್ರು ತರಕಾರಿ ಹೆಚ್ಚಿಕೊಡ್ತಾರಂತೆ. ಕಮಲ ಕಸ ಗುಡಿಸಿದ್ರೆ ಮಕ್ಕಳು ಒರೆಸ್ಕೊಡ್ತಾರಂತೆ. ನೀವು ಕಾಲ್ದಾಸಿ ನುಗ್ಗಿ ವಾ. ನೀವೇನ್ ಎಮ್ಮೆ ಬಿಡ್ಬೇಕಾ, ದನ ಬಿಡ್ಬೇಕಾ, ಆಡು ಕುರಿಗಳಿಗೆ ನೀರ್ ತೋರಿಸ್ಬೇಕಾ, ಬೆಳಿಗ್ಗೆ ಎದ್ದಿ ಕೊಟ್ಕೆ ತೊಳಿಬೇಕಾ, ತಿಪ್ಪೆ ಕಸ ಸುರಿಬೇಕಾ, ಮನೆಗೆ ಬಂದು ಅಡುಗೆ ಮಾಡ್ಬೇಕಾ? ಈ ಮನೇಲಿ ಎಲ್ಲ ನಾನೇ ಮಾಡ್ಕೊಂಡು ಸಾಯ್ಬೇಕು. ಚೆನ್ನಾಗಿದ್ರು ನಾನೇ ಮಾಡ್ಬೇಕು, ಹುಷಾರಿಲ್ಲದೆ ಹೋದ್ರು ನಾನೇ ಮಾಡ್ಬೇಕು. ಒಟ್ನಲ್ಲಿ ಮಾಡ್ತಾ ಇರ್ಬೇಕು. ಇಲ್ಲಿ ಇವ್ರಪ್ಪ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ, ಇವ್ರು ಆಫೀಸ್ಗೆ ಹೋಗ್ತಾರೆ ಅಂತ ಇವ್ರು ಸೇವೆ ಮಾಡ್ಕೊಂಡೇ ನಿಂತಿರ್ಬೇಕು. ನಾನು ಸಂಜೆ ಬಂದ್ಮೇಲೆ ಲಂಚ್ ಪಾಸ್ ತೆಗೆದು ಸಿಂಕ್ ಹಾಕ್ಬೇಕು ಅಂತ ಗೊತ್ತಾಗಲ್ವಾ? ಅದನ್ನು ತೆಗ್ದಿಡಲ್ಲ, ಅದನ್ನು ನಾವೇ ನೋಡ್ಬೇಕು. ಬೆಳಿಗ್ಗೆ 9 ಗಂಟೆ ಆದ್ರೂ ಫ್ಯಾನ್ ಆಫ್ ಮಾಡಲ್ಲ. ಸ್ನಾನ ಮಾಡಕ್ಕೆ ಅಂತ ಗೀಸರ್ ಹಾಕಿದ್ರೆ 1 ಗಂಟೆ ಆದ್ರೂ ಸ್ನಾನಕ್ಕೆ ಹೋಗಲ್ಲ, ಸಿಡ್ದೋಗ್ಬಿಡ್ಲಿ ಅದು. ಇನ್ನು ನಮ್ಮ ಅತ್ತೆ ಹೊಸಿ ಹಿಂಸೆ ಕೊಟ್ಲಪ್ಪ ನನಗೆ. ದೊಡ್ಡ ಕೇಡಿ ಮುಂಡೆ ಅವಳು. ನರಕದಲ್ಲೂ ಜಾಗ ಇರೋದಿಲ್ಲ ಅವಳಿಗೆ. ಅದೆಲ್ ಪಿಸಾಚಿಯಾಗಿ ಸಾಯ್ತಾದಳು. ನಾನಾಗಿದ್ಕೆ ಸಹಿಸ್ಕೊಂಡಿದ್ದೀನಿ ಇವ್ರ ಜೊತೆ ಎಲ್ಲ. ಬೇರೆ ಯಾವಳಾರ ಆಗಿದ್ದಿದ್ರೆ 3 ದಿವಸ ಇರ್ತಿರ್ಲಿಲ್ಲ ಈ ಮನೇಲಿ. ಮನೆಯ 3 ಬಾಗ್ಲು ಮಾಡ್ಬಿಟ್ಟು ಹೊಂಟೋಗಿರೋಳು. ನಾನಾಗಿದ್ಕೆ 2 ಬಾಗ್ಲು ಮಾಡಿದ್ದೀನಿ, ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು.